ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಧಿಕೃತ ಜೀವನ ಚರಿತ್ರೆಯು ಅಮೆರಿಕಾದಲ್ಲಿ ರಿಲೀಸ್ ಆಗಲಿದೆ. ಈ ಕುರಿತು ಸ್ವತಃ ಶಿವಣ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಧಿಕೃತ ಬಯೋಗ್ರಫಿಯನ್ನ ಬಿಡುಗಡೆ ಮಾಡುವುದಕ್ಕೆ ವೇದಿಕೆ ಸಜ್ಜಾಗಿದೆ. ಆ ಹಿನ್ನೆಲೆಯಲ್ಲಿ ಶಿವಣ್ಣ ಶೀಘ್ರದಲ್ಲೇ ಅಮೆರಿಕಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ತಮ್ಮ ಜೀವನ ಚರಿತ್ರೆ ರಿಲೀಸ್ ಆಗ್ತಾ ಇರುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡು ಮಾಹಿತಿ ತಿಳಿಸಿದ್ದಾರೆ ಶಿವಣ್ಣ. ನಿವೇದನಾ ಆರ್ಟ್ಸ್ ಮತ್ತು ಆನಂದ್ ನೇತೃತ್ವದಲ್ಲಿ ನನ್ನ ಅಫಿಷಿಯಲ್ ಬಯೋಗ್ರಫಿ ಬರ್ತಾ ಇದೆ. ಅದಕ್ಕೆ ನನ್ನ ಕುಟುಂಬದವರು, ಸ್ನೇಹಿತರು ಮತ್ತು ಸಿನಿಮಾ ಇಂಡಸ್ಟ್ರಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈ ಪುಸ್ತಕವನ್ನ ಬರೆಯಲಾಗಿದೆ. ಈ ಬಯೋಗ್ರಫಿಯನ್ನ ಮೊದಲ ಬಾರಿಗೆ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜೂನ್ 8ರಂದು ಸಂಜೆ 5:30ಕ್ಕೆ ರಿಲೀಸ್ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಸಮಾರಂಭಕ್ಕೆ ನಾನು ಮತ್ತು ನನ್ನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಬರ್ತಾ ಇದ್ದೀವಿ. ತಾವೆಲ್ಲರೂ ಬನ್ನಿ, ಈ ಸಮಾರಂಭದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಜೂನ್ 8ರಂದು ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಅಂತ ಶಿವರಾಜ್ ಕುಮಾರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ನಟ ಧ್ರುವ ಸರ್ಜಾ ಪ್ರಸ್ತುತ ಸ್ವಿಟ್ಜರ್ಲೆಂಡ್ನಲ್ಲಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ಸ್ ಬ್ಯಾನರ್ನಡಿಯಲ್ಲಿ ನಿರ್ಮಿಸಲಾದ ಪ್ರೇಮ್ ಅವರ ಕೇಡಿ ಚಿತ್ರದ ಅಂತಿಮ ಹಾಡಿನ ಚಿತ್ರೀಕರಣವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಈ ಹಿಂದೆ ಹಂಚಿಕೊಂಡಂತೆ ಆಗಸ್ಟ್ನಲ್ಲಿ ಚಿತ್ರ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಆದಾಗ್ಯೂ ಅಧಿಕೃತ ಬಿಡುಗಡೆ ದಿನಾಂಕವನ್ನ ಇನ್ನೂ ಘೋಷಿಸಲಾಗಿಲ್ಲ. ಪ್ರೇಮ್ ಅವರ ಕೇಡಿ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದೆಯಾದರೂ ಧ್ರುವ ಸರ್ಜಾ ಅವರ ಮುಂದಿನ ಯೋಜನೆಯ ಬಗ್ಗೆ ಊಹಾಪೋಹಗಳು ಹೆಚ್ಚುತ್ತಿವೆ. ಕೇಡಿ ಚಾಪ್ಟರ್ 2 ಸಿನಿಮಾ ಮಾಡೋ ಬಗ್ಗೆ ವದಂತಿಗಳು ಹರಡಿದ್ವು. ಆದರೆ ಧ್ರುವ ಸರ್ಜಾ ಕೇಡಿ ಚಾಪ್ಟರ್ 2 ಜೊತೆಗೆ ಒಂದೆರಡು ಪ್ರಾಜೆಕ್ಟ್ಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಅಂತ ವರದಿಯಾಗಿದೆ. ಇತ್ತೀಚಿನ ಸುದ್ದಿಗಳ ಪ್ರಕಾರ ಧ್ರುವ ಸರ್ಜಾ ಮತ್ತು ನಿರ್ದೇಶಕ ನರ್ತನ್ ಹೊಸ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡೋ ಸಾಧ್ಯತೆ ಇದ್ದು ಮಾತುಕತೆಗಳು ನಡೀತಾ ಇವೆ. ಕಥೆ ಶೀಘ್ರದಲ್ಲೇ ಅಂತಿಮಗೊಳ್ಳುವ ನಿರೀಕ್ಷೆ ಇದೆ ಅಂತ ನಟನ ಮೂಲಗಳು ಬಹಿರಂಗಪಡಿಸಿವೆ. ಎಲ್ಲವೂ ಯೋಜನೆಯ ಪ್ರಕಾರ ನಡೆದರೆ ಜುಲೈನಲ್ಲಿ ಔಪಚಾರಿಕ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆ ನಿರ್ದೇಶಕ ನರ್ತನ್ ಸಹಿ ಮಾಡಿದ್ದಾರೆ. ಆರಂಭದಲ್ಲಿ ರಾಮ್ ಚರಣ್ಗೆ ನರ್ತನ್ ನಿರ್ದೇಶನ ಮಾಡಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ಅಂತ ತಿಳಿದು ಬಂದಿದೆ. ಈ ಪ್ರಾಜೆಕ್ಟ್ ವಿಳಂಬವಾಗ್ತಾ ಇದೆ ಅಂತ ತೋರುತ್ತೆ. ನರ್ತನ್ ಮತ್ತೊಂದು ಚಿತ್ರಕ್ಕಾಗಿ ಸುದೀಪ್ ಜೊತೆ ಚರ್ಚೆಯಲ್ಲಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬಂದಿದ್ವು. ಆದಾಗ್ಯೂ ಧ್ರುವ ಮತ್ತು ನರ್ತನ್ ತಮ್ಮ ಆರಂಭಿಕ ಮಾತುಕತೆಗಳನ್ನ ನಡೆಸಿದ್ದಾರೆ. ನರ್ತನ್ ಧ್ರುವ ಸರ್ಜಾಗೆ ಸೂಕ್ತವಾದ ಕಥೆಯನ್ನ ಅಭಿವೃದ್ಧಿಪಡಿಸಲು ಯೋಚಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ನಾನು ಮತ್ತು ಗುಂಡಾ ಚಿತ್ರವನ್ನ ಆಗಲೇ ಕಿಚ್ಚ ಸುದೀಪ್ ಮೆಚ್ಚಿಕೊಂಡಿದ್ರು. ಅದಕ್ಕೆ ಟ್ವೀಟ್ ಕೂಡ ಮಾಡಿದ್ರು. ಚಾರ್ಲಿ ಚಿತ್ರದ ಬಗ್ಗೆನೂ ಒಂದೊಳ್ಳೆ ಅಭಿಪ್ರಾಯವನ್ನೇ ಸುದೀಪ್ ವ್ಯಕ್ತಪಡಿಸಿದ್ರು. ಇದೀಗ ನಾನು ಮತ್ತು ಗುಂಡಾ 2 ಚಿತ್ರದ ಸರದಿ ನೋಡಿ. ಈ ಚಿತ್ರದ ಟ್ರೇಲರ್ ಅನ್ನ ಕಿಚ್ಚ ಸುದೀಪ್ ನೋಡಿದ್ದಾರೆ, ನೋಡಿ ಮೆಚ್ಚಿಕೊಂಡಿದ್ದಾರೆ. ಮೆಚ್ಚಿಕೊಂಡು ಮನದ ಮಾತುಗಳನ್ನು ಆಡಿದ್ದಾರೆ. ಕಿಚ್ಚನ ಈ ಎಲ್ಲಾ ಮಾತುಗಳ ವಿಡಿಯೋವನ್ನ ಸಿನಿಮಾ ತಂಡವೇ ಹಂಚಿಕೊಂಡಿದೆ. ಕಿಚ್ಚನ ಜೊತೆಗೆ ಮಾತುಕತೆ ಮಾಡಿರೋ ಇನ್ನು 2 ವಿಡಿಯೋ ಕೂಡ ಹಂಚಿಕೊಂಡಿದೆ. ಕಿಚ್ಚ ಸುದೀಪ್ ಪಕ್ಕದಲ್ಲಿಯೇ ನಿಂತ ಚಿತ್ರದ ನಾಯಕ ರಾಕೇಶ್ ಅಡಿಗ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು. ನಾನು ಮತ್ತು ಗುಂಡಾ 2 ಚಿತ್ರವನ್ನ ಒಪ್ಪಿರೋದು ಯಾಕೆ? ಹೀಗೆ ಕೇಳಿದ ಪ್ರಶ್ನೆಗೆ ರಾಕೇಶ್ ಕೆಲ ಸೆಕೆಂಡ್ ಯೋಚನೆ ಮಾಡಿದ್ರು. ಆಮೇಲೆ ಉತ್ತರ ಕೊಟ್ರು, ಅಣ್ಣ, ಈ ಚಿತ್ರವನ್ನ ಡಾಗ್ ಲವರ್ಸ್ಗಾಗಿಯೇ ಒಪ್ಪಿದ್ದೇನೆ ಅಂತ ಹೇಳಿದ್ರು. ಇದಕ್ಕೆ ಕಿಚ್ಚ ಸುದೀಪ್ ಚಿಕ್ಕದೊಂದು ಮಂದಹಾಸ ಬೀರಿದ್ರು. ಇದಾದ್ಮೇಲೆ ನಾನು ಮತ್ತು ಗುಂಡಾ ಚಿತ್ರದ ಆ ಒಂದು ಅನುಭವ ಹೇಳಿದ್ರು. ಈ ಮೊದಲು ಬಂದ ನಾನು ಮತ್ತು ಗುಂಡಾ ಚಿತ್ರವು ಚೆನ್ನಾಗಿತ್ತು, ಆಗ್ಲೂ ನಾನು ಟ್ವೀಟ್ ಮಾಡಿದ್ದೆ ಅಂತಲೇ ಹೇಳ್ಕೊಂಡಿದ್ರು. ಇದಾದ್ಮೇಲೆ ಕಿಚ್ಚ ಸುದೀಪ್ ನಾನು ಮತ್ತು ಗುಂಡಾ 2 ಚಿತ್ರದ ಬಗ್ಗೆ ಹೇಳ್ತಾರೆ. ಈ ಚಿತ್ರದ ಟ್ರೇಲರ್ ನೋಡಿದ್ದೇನೆ, ಇದು ಚೆನ್ನಾಗಿದೆ. ಜೂನ್ 8ರಲ್ಲಿಯೇ ಇದು ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ತಾರೆ. ಇಡೀ ತಂಡದ ಶ್ರಮವನ್ನ ಕಿಚ್ಚ ಸುದೀಪ್ ಕೊಂಡಾಡಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ಶ್ರೀಧರ್ ನಾಯಕ್ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಆರ್ಥಿಕ ಸಹಾಯ ಮಾಡುವಂತೆ ಅನೇಕರಲ್ಲಿ ಮನವಿ ಮಾಡಿದ್ರು. ಗುರುತೇ ಸಿಗದಷ್ಟು ಬದಲಾಗಿದ್ದನ್ನ ನೋಡಿ ಹಲವರಿಗೆ ಶಾಕ್ ಆಗಿತ್ತು. ಈಗ ಶ್ರೀಧರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅವರ ಕಳೇಬರವನ್ನು ಇಡಲಾಗಿದೆ. ಅವರಿಗೆ 47 ವರ್ಷ ವಯಸ್ಸಾಗಿದ್ದು. ಜಿ ಕನ್ನಡದ ಪಾರು ಧಾರಾವಾಹಿ, ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಅಂತಹ ಸಿನಿಮಾದಲ್ಲಿ ನಟಿಸಿದ್ದ ಶ್ರೀಧರ್ ನಾಯಕ್ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಕಿರುತೆರೆ ಹಾಗೂ ಸಿನಿಮಾ ಎರಡರಲ್ಲೂ ನಟಿಸಿದ್ದ ಶ್ರೀಧರ್ ನಾಯಕ್ ಆರ್ಥಿಕ ಪರಿಸ್ಥಿತಿ ಕೂಡ ಅವರದ್ದು ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸಹಾಯಕ್ಕಾಗಿ ನೆರವನ್ನು ಕೋರಿದ್ರು. ಕಿರುತೆರೆ ತಾರೆಯರು ಹಾಗೂ ಜನರು ಇವರ ಪರಿಸ್ಥಿತಿಯನ್ನು ನೋಡಿ ನೆರವನ್ನ ನೀಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಶ್ರೀಧರ್ ನಾಯಕ್ ಅವರಿಗೆ ಕೆಲಸವಿಲ್ಲದೆ ಆರ್ಥಿಕ ಸಮಸ್ಯೆ ಎದುರಾಗಿತ್ತು. ಇನ್ನೊಂದು ಕಡೆ ಕೌಟುಂಬಿಕ ಸಮಸ್ಯೆ ಕೂಡ ಇತ್ತು. ಆ ವೇಳೆ ಕೆಲಸ ಗಿಟ್ಟಿಸಿಕೊಳ್ಳೋದಕ್ಕೆ ಶ್ರೀಧರ್ ನಾಯಕ್ ಪರದಾಡಿದ್ರು. ಚಿಕ್ಕ ಪುಟ್ಟ ಕೆಲಸ ಸಿಗ್ತಾ ಇತ್ತು, ಜೊತೆಗೆ ದೊಡ್ಡ ಪಾತ್ರಗಳೇನು ಸಿಗ್ತಾ ಇರಲಿಲ್ಲ. ಹೀಗಾಗಿ ಮನೆ ಬಾಡಿಗೆ ಕಟ್ಟೋದಕ್ಕೂ ಕಷ್ಟವಾಗ್ತಾ ಇತ್ತು ಅಂತ ಹೇಳ್ಕೊಂಡಿದ್ರು. ಊಟ ಸರಿಯಾಗಿ ಮಾಡದೆ ದೇಹದಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಕಡಿಮೆ ಆಗಿತ್ತು. ಇದರಿಂದ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಯಿತು ಅಂತ ಸ್ವತಃ ಶ್ರೀಧರ್ ನಾಯಕ್ ಹೇಳ್ಕೊಂಡಿದ್ರು.
ರಥ ಅವರ ಸಿನಿಮಾ ನಿರ್ದೇಶಿಸಿದ ಚಂದ್ರಶೇಖರ್ ಬಂಡಿಯಪ್ಪ ಆಕ್ಷನ್ ಕಟ್ ಹೇಳಿರೋ ಚೌಕಿದಾರ್ ಸಿನಿಮಾದ ಟೀಸರ್ ಬಿಡುಗಡೆಗೊಂಡಿದೆ. ಈ ಚಿತ್ರದ ಮೂಲಕ ನಟ ಪೃಥ್ವಿ ಅಂಬಾರ್ ಹೊಸ ಲುಕ್ನಲ್ಲಿ ಪ್ರೇಕ್ಷಕರ ಎದುರಿಗೆ ಬರಲಿದ್ದಾರೆ. ಪೃಥ್ವಿ ಅಂಬಾರ್ ಹಾಗೂ ಧನ್ಯಾ ರಾಮ್ಕುಮಾರ್ ಈ ಚಿತ್ರದಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ. ಟೀಸರ್ನಲ್ಲಿ ಪಾತ್ರಗಳ ಪರಿಚಯ ಮಾಡಿರುವ ನಿರ್ದೇಶಕರು ಕಥೆಯ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಕನ್ನಡ ಹಾಗೂ ತೆಲುಗಿನಲ್ಲಿ ಈ ಸಿನಿಮಾ ಬಿಡುಗಡೆಯಾಗಲಿದ್ದು, ಪೊಲೀಸ್ ಅಧಿಕಾರಿಯಾಗಿ ಸುಧಾರಾಣಿ ನಟಿಸಿದ್ದಾರೆ. ಹಿರಿಯ ನಟ ಸಾಯಿ ಕುಮಾರ್ ಪೃಥ್ವಿಯ ತಂದೆ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದು, ಧರ್ಮ, ನಟಿ ಶ್ವೇತಾ ತಾರಾ ಬಳಗದಲ್ಲಿದ್ದಾರೆ. ಸಚಿನ್ ಬಸ್ರಾ ಸಂಗೀತ ಟೀಸರ್ನ ಪ್ಲಸ್ ಪಾಯಿಂಟ್. ಸಿನಿಮಾವನ್ನ ಕಲಳಿ ಚಂದ್ರಶೇಖರ್ ನಿರ್ಮಾಣ ಮಾಡಿದ್ದು, ವಿ ನಾಗೇಂದ್ರ ಪ್ರಸಾದ್, ಪ್ರಮೋದ್ ಮರವಂತೆ, ಸಂತೋಷ್ ನಾಯಕ್ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಸಿದ್ದು ಕಂಚನಹಳ್ಳಿ ಛಾಯಾ ಚಿತ್ರಗ್ರಹಣ ಸಿನಿಮಾಕ್ಕಿದೆ. ಜೂನ್ 1ರಂದು ಚಿತ್ರದ ಮೊದಲ ಹಾಡನ್ನ ಬಿಡುಗಡೆ ಮಾಡಲಾಗುತ್ತೆ. ಶೀಘ್ರದಲ್ಲೇ ರಿಲೀಸ್ ದಿನಾಂಕವನ್ನ ಘೋಷಿಸುವುದಾಗಿ ಚಿತ್ರತಂಡ ತಿಳಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.